Why does the pointer of a spring balance move up when the stone suspended from it is immersed in water? Immersed ಅಂತ ಹೇಳಿದ್ರೆ ಮುಳುಗಿಸೋದು, ಸಸ್ಪೆಂಡ್ ಅಂತ ಹೇಳಿದ್ರೆ ನೇತಾಕಿರೋದು. ಆಯಿತಾ? ಒಂದು ಸ್ಪ್ರಿಂಗ್ ಬ್ಯಾಲೆನ್ಸ್ ಇದೆ, ಸರಿನಾ? ನಾವೊಂದು ಕಲ್ಲನ್ನ ನೇತಾಕಿದ್ದೀವಿ. ಪ್ರಶ್ನೆ ಏನಂತ ಹೇಳಿದ್ರೆ, ನಾವು ಇದನ್ನು ನೀರಲ್ಲಿ ಮುಳುಗ್ಸೋಕ್ಕೆ ಶುರು ಮಾಡ್ತು ಅಂತ ಹೇಳಿದ್ರೆ ಇದು ಮೇಲೆ ಹೋಗಕ್ಕೆ ಶುರು ಆಗುತ್ತೆ ಅಂತ ಹೇಳಿದ್ರೆ ಒಳಗಡೆ ಇರೋ ಪಾಯಿಂಟರ್ ಮೇಲೆ ಹೋಗಕ್ಕೆ ಶುರು ಆಗುತ್ತೆ. ಏನಕ್ಕೆ ಈ ಥರ ಆಗುತ್ತೆ ಅಂಥೇಳಿ ಪ್ರಶ್ನೆ. ಈ ಮೊದಲು ಈ ವಿಡಿಯೋ ನೋಡಿ, ನಿಮ್ಮ ಪ್ರಶ್ನೆ ಚೆನ್ನಾಗಿ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಏನಾಗ್ತಾಯಿದೆ ಇಲ್ಲಿ? ಪಾಯಿಂಟರ್ ಮೇಲ್ಗಡೆ ಹೋಗ್ತಾ ಇದೆ. ಏನಕ್ಕೆ ಮೇಲೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಾವು ಫ್ರೀ ಬಾಡಿ ಡಯಾಗ್ರಾಮ್ ಉಪಯೋಗಿಸ್ಕೊಂಡು ಎಕ್ಸ್ಪ್ಲೈನ್ ಮಾಡೋಣ. ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ಸ್ಟೋನ್ ಇನ್ ಏರ್. ಮೊದಲು ಗಾಳಿಯಲ್ಲಿದೆ ಅದು ಅಲ್ವಾ? ಕಲ್ಲು ಗಾಳಿಯಲ್ಲಿದೆ. ಸೊ ಗಾಳಿಯಲ್ಲಿದ್ದಾಗ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಸಮ್ ಡೌನ್ವರ್ಡ್ ಪುಲ್, ಹೌದಾ? ಅದು ಬಿಟ್ಟರೆ ಸ್ವಲ್ಪ ಒಂದು ಪುಟ್ಟದು ಅಪ್ವರ್ಡ್ ಫೋರ್ಸ್ ಇರುತ್ತೆ. ಏನಕ್ಕಂತ ಹೇಳಿದ್ರೆ ಈವನ್ ಏರ್ ಈಸ್ ಅ ಫ್ಲೂಯಿಡ್, ಬಟ್ ದಿಸ್ ಇಸ್ ಆಲ್ಮೋಸ್ಟ್ ಕ್ಲೋಸ್ ಟು 0 ನ್ಯೂಟನ್. ಸರಿ ತಾನೆ? ಇವಾಗ ನಾವು ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ದ ಸ್ಟೋನ್ ಇನ್ ವಾಟರ್ ತೊಗೊಂತು ಅಂತ ಹೇಳಿದ್ರೆ ಹೇಗೆ ಕಾಣುತ್ತೆ? ಕಲ್ಲು ಡೌನ್ವರ್ಡ್ ಪುಲ್ಲು m/g ಇರುತ್ತೆ. ಆದರೆ ಅದು ಬಿಟ್ಟು ದೇರ್ ಇಸ್ ಆನ್ ಅಪ್ವರ್ಡ್ ಫೋರ್ಸ್ ಅಲ್ವಾ? ಬಾಯಿಂಟ್ ಫೋರ್ಸ್ ಬಿಕಾಸ್ ಆಫ್ ವಾಟರ್ ಆ್ಯಂಡ್ ಇಟ್ಸ್ ನಾಟ್ ಕ್ಲೋಸ್ ಟು 0 ನ್ಯೂಟನ್. ಸರಿ ತಾನೆ? ಹಾಗಾಗಿ ಏನಾಗುತ್ತೆ? ನಿಮ್ಮ ನೆಟ್ ಫೋರ್ಸ್ ಕಮ್ಮಿ ಆಗುತ್ತೆ. ಸೊ ದ ನೆಟ್ ಫೋರ್ಸ್ ವಿಲ್ ಬಿ ಈಕ್ವಲ್ ಟು mg ಮೈನಸ್ FB ಆಫ್ ವಾಟರ್ ಅಲ್ವಾ? ಸೊ ಇದೇ ನಿಮ್ಮ ಉತ್ತರ ಅಷ್ಟೇ. ಇದನ್ನು ಹೇಗೆ ನಿಮ್ಮ ಒಂದು ರಿಟರ್ನ್ ಫಾರ್ಮಲ್ಲಿ ಬರೆಯೋದು ಅಂತ ಹೇಳಿದ್ರೆ, ಆ್ಯಸ್ ವಿ ಇಮ್ಮರ್ಸ್ ದ ಸ್ಟೋನ್ ಇನ್ ವಾಟರ್ ಇಟ್ ವುಡ್ ಎಕ್ಸ್ಪೀರಿಯನ್ಸ್ ಎನ್ ಅಪ್ವರ್ಡ್ ಫೋರ್ಸ್ ಬಿಕಾಸ್ ಆಫ್ ಬೊಯನ್ಸಿ. ಸರಿ ತಾನೆ? As a result, the spring balance will experience less downward force. Thus, the pointer would move up. ಇದೆ ನಿಮ್ಮ ಥಿಯರಿಟಿಕಲ್ ಆನ್ಸರು. ಬಟ್ ನನ್ನ ಪ್ರಕಾರ ಎಲ್ಲ ಬರ್ಕೊಬೇಕು ನೀವು. ಈ ಕೊನೆಯಿಂದ ಆ ಕೊನೆವರೆಗೂ ಎಲ್ಲ ಬರ್ಕೊಳ್ಳಿ. ಇದು ಬರ್ಕೊಳ್ಳಿ. ಚಿತ್ರ ನೋಡ್ತು ಅಂದರೆ ನೀವು ಉತ್ತರ ಹಾಗೆ ಜ್ಞಾಪಕ ಬರುತ್ತೆ ಎಕ್ಸಾಮ್ ಟೈಮಲ್ಲಿ. ನೀವು ಎಕ್ಸಾಮಲ್ಲಿ ಇಷ್ಟು ಮಾತ್ರ ಬರೆದ್ರೆ ಸಾಕು.